ವಿದ್ಯಾರ್ಥಿಗಳೇ, ಇಂದು ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ರೋಧಕಗಳ ಸಮಾಂತರ ಜೋಡಣೆಯ ಉದಾಹರಣೆ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. In the chapter electricity resistance in parallel related example problem we have to solve. The problem is like that. In the circuit diagram given, suppose the resistor R1, R2 and R3 have the value 5 ohm, 10 ohm and 30 ohm respectively, which have been connected to a battery of 12 volt. Calculate the current through each resistor, the total current in the circuit and the total circuit resistance. ನೀಡಲಾದ ಮಂಡಲ ರೇಖಾಚಿತ್ರದಲ್ಲಿ ರೋಧಕಗಳಾದ R1, R2 ಮತ್ತು R3 ಗಳ ಬೆಲೆಗಳು ಕ್ರಮವಾಗಿ 5 ಓಮ್, 10 ಓಮ್ ಮತ್ತು 30 ಓಮ್ಗಳಾಗಿದ್ದು ಅವುಗಳನ್ನು 12 ವೋಲ್ಟ್ ವಿಭವಾಂತರವನ್ನು ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಮತ್ತು ಮಂಡಲದಲ್ಲಿ ಒಟ್ಟು ರೋಧಗಳನ್ನು ಲೆಕ್ಕ ಮಾಡಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, R1, R2 ಮತ್ತು R3 ಗಳನ್ನು ಸಮಾನಾಂತರವಾದ ಜೋಡಣೆಯನ್ನು ಮಾಡಲಾಗಿದೆ. That is R1, R2, R3 resistor are connected in parallel connection. The total circuit resistance, that is RP, we have to calculate it. ಅಂದರೆ ನಾವೀಗ ಸಮಾನಾಂತರ ಜೋಡಣೆಯಲ್ಲಿರುವಂತಹ ಮೂರು ರೋಧಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ವಿಭವಾಂತರ 12 ವೋಲ್ಟ್ ಅನ್ನು ಒಳಗೊಂಡಿದೆ. ಸೊ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾನು ತೋರಿಸ್ತಾ ಇದ್ದೀನಿ. ದಟ್ ಈಸ್ ಪಾಸಿಟಿವ್ ಟು ನೆಗೆಟಿವ್. ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಸಮಾನಾಂತರ ಜೋಡಣೆಯಾಗಿರೋದ್ರಿಂದ R1, R2, R3 ಜೋಡಣೆಯಾಗಿದೆ. ಸೊ R1 5 ಓಮ್ ಇದೆ, R2 10 ಓಮ್ ಮತ್ತು R3 30 ಓಮ್ ರೆಸಿಸ್ಟೆನ್ಸ್ ಅನ್ನು ಹೊಂದಿದೆ. ಈಗ ನಾನು XY ಬಿಂದುಗಳ ಮೂಲಕ ಸಮಾನಾಂತರವಾಗಿ ಒಂದು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿದ್ದೇವೆ. ಸೊ ವೋಲ್ಟ್ ಮೀಟರ್ ಇಸ್ ಎ ಡಿವೈಸ್ ಟು ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ ಆಫ್ ದ 2 ಪಾಯಿಂಟ್ಸ್. ಸೊ ಇಲ್ಲಿ ನಾನು ಈ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯೋದಕ್ಕೆ ವೋಲ್ಟ್ ಮೀಟರ್ ಅನ್ನು ಬಳಸ್ತೇವೆ. ಸೊ ವೋಲ್ಟ್ ಮೀಟರ್ ಯಾವಾಗಲೂ ಕೂಡ ನಾವು ಸಮಾನಾಂತರವಾದ ಜೋಡಣೆಯನ್ನ ಮಾಡ್ಕೊಳ್ತೇವೆ. ಸೊ ದ ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ದಟ್ ಈಸ್ 12 ವೋಲ್ಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 12 ವೋಲ್ಟ್. The ammeter is connected always in series. So ammeter is a device to find the electric current in a circuit. ವಿದ್ಯುತ್ ಮಂಡಲದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮೀಟರ್ ಅನ್ನು ಬಳಸಲಾಗುತ್ತೆ. ಸೊ ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸಮಾಂತರ ಜೋಡಣೆಯ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾಗಿದೆ. ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ R1, R2 and R3 in a parallel connection. The formula is like that: 1 by RP, that is resistor in parallel, equals 1 by R1, 1 by R2 plus 1 by R3. ಈ ಮೂರನ್ನು ಕೂಡ ರೆಸಿಪ್ರೋಕಲ್ ಗಳನ್ನು ತೆಗೆದುಕೊಂಡಿದ್ದೀವಿ. R1, R2 ಮತ್ತು R3 ಗಳ ರೆಸಿಪ್ರೋಕಲ್ ನಮಗೆ ಪ್ಯಾರಲಲ್ ಆಗಿರೋದ್ರಿಂದ. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ R1, R2 and R3. ದಟ್ ಈಸ್ R1 5 ಓಮ್, R2 10 ಓಮ್, R3 30 ಓಮ್. ಡಿನೋಮಿನೇಟರ್ನ ವ್ಯಾಲ್ಯೂಗಳು 5, 10, 30ಗೆ LCM is 30. ಆದ್ದರಿಂದ ನಾವು ಪ್ರತಿಯೊಂದು ರೇಷಿಯೋಗೂ ಕೂಡ 30 by 30, 30ನ ಮಲ್ಟಿಪಲ್ ಮಾಡಿದ್ದೀವಿ, 30ನ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. 30 by 30. ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್, ಸೊ 5ರಿಂದ ಇಲ್ಲಿ 30ನ ಕ್ಯಾನ್ಸಲ್ ಮಾಡಿದ್ರೆ 6 ಬರುತ್ತೆ. ಇಲ್ಲಿ 0 0 ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ. ಇಲ್ಲಿ 30ಗೆ 30 ಪೂರ್ತಿ ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ದೇರ್ಫೋರ್ ದಟ್ ಈಸ್ 6 + 3 + 1 ನ್ಯೂಮರೇಟರ್ ಇದೆ. ಡಿನಾಮಿನೇಟರ್ನ ನಾವು 30ಯನ್ನು LCM ಅನ್ನು ತಗೊಂಡಿದ್ದೀವಿ. ಸೊ ಬೈ ಆಡಿಂಗ್ ದಿಸ್ 3, 6 + 3 + 1 equals 10 ohm divided by 30. Therefore 30 by 10 we have to take the reciprocal because we have to find the RP. ನಾವು RP ಅನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಇದರ ವ್ಯುತ್ಕ್ರಮವನ್ನು ತೆಗೆದುಕೊಂಡ್ರೆ 30 by 10 ಆಯಿತು. ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಪ್ಯಾರಲಲ್ ಕನೆಕ್ಷನ್ ಈಸ್ 3 ohm. ನಮಗೆ ಒಟ್ಟು ರೋಧ ಈ ಮೂರು ರೋಧಗಳಿಂದ ನಮಗೆ 3 ಓಮ್ನಷ್ಟು ರೋಧ ಈ ಸರ್ಕ್ಯೂಟ್ನಲ್ಲಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ದ ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್ ಕನೆಕ್ಷನ್. ಮಕ್ಕಳೇ, ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ಇಲ್ಲಿ ನೀವು ನೋಡಬಹುದು, ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ದ ವೋಲ್ಟ್ ಮೀಟರ್ ಆಲ್ಸೋ ಜಾಯಿಂಟ್ ಇನ್ ಎ ಪ್ಯಾರಲಲ್ ಕನೆಕ್ಷನ್. ದಿಸ್ ಇಸ್ ದ ಅಮ್ಮೀಟರ್. ದಿಸ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಟು R1 ರೆಸಿಸ್ಟರ್. ಸಮಾಂತರ ಜೋಡಣೆಯಾಗಿರೋದ್ರಿಂದ ಸೊ ಫಾರ್ಮುಲಾವನ್ನು ಅಪ್ಲೈ ಮಾಡಿಕೊಂಡು ನಾವು ದ RP equals 3 ohm ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. The current through each resistor R1 that we have to find. We have to find the value of I1. So voltmeter connection is parallel. That is 12 volt. ನಾವು voltmeter ಅನ್ನು ಇಲ್ಲಿ ಯಾವುದೇ ಬಿಂದುಗಳ ನಡುವೆ ತೆಗೆದುಕೊಂಡರೂ ಕೂಡ 12 ohm ಇರುತ್ತೆ. That is constant. ಅಂದರೆ voltage is always constant in parallel connection. That we have to remember.
ಸಮಾನಾಂತರ ಜೋಡಣೆಯಲ್ಲಿ ಸ್ಥಿರವಾಗಿರುತ್ತೆ, ಬದಲಾವಣೆ ಆಗೋದಿಲ್ಲ. ಹಾಗಾದರೆ ಬದಲಾವಣೆ ಆಗೋದು ಯಾವುದು ಈಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಮೀಟರನ್ನು ನಾವು ಯಾವಾಗಲೂ ಸೀರೀಸ್ ಕನೆಕ್ಷನ್, ಅಂದರೆ ಒಂದು ಪಾಸಿಟಿವ್ನ ತೊಗೊಂಡು ಬಂದು ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ, ನೆಗೆಟಿವ್ ಟರ್ಮಿನಲನ್ನು ತೊಗೊಂಡು ಬಂದು ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು I1 ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ದಟ್ ಈಸ್ ದ ಫಾರ್ಮುಲಾ ಓಮ್ಸ್ ಲಾ ಪ್ರಕಾರ ನಾವು ತೆಗೆದುಕೊಂಡ್ರೆ I1 equals V/R1. ದ ವೋಲ್ಟೇಜ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ದೇರ್ ಫಾರ್ V ಅಂತ ತಗೊಂಡಿದ್ದೀವಿ. R1 ಅಂತ ಹೇಳಿದ್ರೆ ಇಲ್ಲಿ 5 ಓಮ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ದ R1 is 5 ohm, that is voltage is 12/5. Therefore, by simplification we get I1 equals 2.4 ampere. The current through a resistor R1, once again I will explain. ಈಗ ಇಲ್ಲಿ I1 ಮುಖಾಂತರ ಅಂದರೆ ಮೊದಲನೇ ನಮಗೆ I1 ಮುಖಾಂತರ 2.4 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ. ಮಕ್ಕಳು ಇಲ್ಲಿ ಗಮನಿಸಬೇಕು, ದಿಸ್ ಈಸ್ R1 ಇಂದ ನಾವು ಪಾಸಿಟಿವ್ ಟರ್ಮಿನಲ್ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ನೆಗೆಟಿವ್ ಟರ್ಮಿನಲ್ ಇಲ್ಲಿ ಹೊರಟೋಗಿದೆ. ಅಂದರೆ ಅಮೀಟರ್ನಲ್ಲಿ ನಮಗೆ R1 ಮುಖಾಂತರ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಮಾತ್ರ ಇದು ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ R2 ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಸೊ we have to find the current flowing through the resistor R2. ಸೊ ಇಲ್ಲಿ R2 ಗೆ ಪ್ಯಾರಲಲ್ ಆಗಿ ನಾವು ವೋಲ್ಟ್ ಮೀಟರ್ ಅನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. R2 ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. we know that voltage is always constant in parallel connection, that is 12 volt. ನಾವಿಲ್ಲಿ ಅಮೀಟರ್ ಅನ್ನು ಸರಣಿಯ ಜೋಡಣೆಯನ್ನು ಮಾಡ್ಕೊಂಡಿದ್ದೀವಿ. we have to connected ammeter in series connection. we have to find the value of I2. the formula is like that. I2 equals V/R2. R2 ಅಂತ ಹೇಳಿದ್ರೆ 10 ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 10 ಇರೋದ್ರಿಂದ ವೆರಿ ಸಿಂಪಲ್, ಪಾಯಿಂಟನ್ನು 1 ಶಿಫ್ಟ್ ಮಾಡ್ಕೊಂಡ್ರಾಯ್ತು, ದಟ್ ಈಸ್ 1.2 ಆಂಪಿಯರ್. I2 ಈಸ್ 1.2 ಆಂಪಿಯರ್ನಷ್ಟು ಸಿಕ್ಕಿದೆ ನಮಗೆ. ವಿ ಹ್ಯಾವ್ ಟು ಫೈಂಡ್ ದ ಕರೆಂಟ್ ಥ್ರೂ ಎ ರೆಸಿಸ್ಟರ್ R3. ವಿದ್ಯಾರ್ಥಿಗಳೇ, ಈಗ ನಾವು ಮೂರನೇ ರೆಸಿಸ್ಟೆನ್ಸ್ ಮುಖಾಂತರ ಎಷ್ಟು ವಿದ್ಯುತ್ ಹರಿಯುತ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಿದೆ. R1, R2, R3 30 ಓಮ್. ಈ ರೆಸಿಸ್ಟರ್ಗೆ ಸಂಬಂಧಪಟ್ಟಂತಹ ಕರೆಂಟನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಈ R3ಗೆ ಸಂಬಂಧಿಸಿದಂತಹ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಾನು R3ಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಷನ್, ದಟ್ ಈಸ್ I3. ವಿ ಹ್ಯಾವ್ ಟು ಫೈಂಡ್ I3 ಈಕ್ವಲ್ಸ್ V/R3. ಸೊ V is constant, that is 12 ohm. R3 ಅಂತ ಹೇಳಿದ್ರೆ ನಮಗೆ 30 ಓಮ್ ಇದೆ, ಇಲ್ಲಿ 30 ಓಮ್ನಷ್ಟು ರೆಸಿಸ್ಟೆನ್ಸ್ ಹೊಂದಿದೆ. ಸೊ ಹಾಗಾಗಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 0.4 ಆಂಪಿಯರ್. ದ ಟೋಟಲ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ನಾವೀಗ I1, I2 ಮತ್ತು I3 ಅನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. I1, I2 and I3. I1 equals 2.4 ampere, I1 equals 2.4 ampere, I2 equals 1.2 A, and then I3 equals 0.4 ampere. ಈ ಮೂರು ವ್ಯಾಲ್ಯೂಗಳನ್ನು ಈಗಾಗಲೇ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಗಮನಿಸಬೇಕು ಮಕ್ಕಳೇ. ಸೊ ವೋಲ್ಟೇಜ್ ಈಸ್ ಕಾನ್ಸ್ಟೆಂಟ್ ಇನ್ ಎವ್ರಿ ರೆಸಿಸ್ಟರ್ point. The I is varies from the resistance to resistance. I ವಿದ್ಯುತ್ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಒಂದು ರೋಧದಿಂದ ಇನ್ನೊಂದು ರೋಧಕ್ಕೂ ಕೂಡ ವಿಭಿನ್ನವಾಗಿದೆ. ಅಂದರೆ ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಏನಾಗಿದೆ ಅಂತ ಹೇಳಿದ್ರೆ ಅದು ಹಂಚಿಕೆಯಾಗಿದೆ, ಮೂರು ಭಾಗಕ್ಕೂ ಹಂಚಿಕೆಯಾಗಿದೆ. ಸೊ ಆ ಹಂಚಿಕೆಯಾದಂತಹ ಮೂರು ವಿದ್ಯುತ್ ಪ್ರವಾಹಗಳ ಮೌಲ್ಯವನ್ನು ನಾವು ಸೇರಿಸಿದ್ರೆ, ಬೈ ಆ್ಯಡಿಂಗ್ ಆಫ್ ಆಲ್ ದೀಸ್ current we get a total current in the circuit. I1, I2 ಮತ್ತು I3. I1 equals 2.4 ampere, I2 equals 1.2 ampere and I3 equals 0.4 ampere. By adding all these three current, that is 2.4 plus 1.2 plus the total current in the circuit is 4 ampere. ಆ 4 ampere ಅನ್ನೋದು ಇಲ್ಲಿ ಪ್ರತಿಯೊಂದು ರೆಸಿಸ್ಟೆನ್ಸ್ಗೂ ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈಗ ನಮ್ಮ ಮನೆಗಳಲ್ಲಿ ಬಳಸುವಂತಹ ವಿದ್ಯುತ್ ಮಂಡಲವು ಕೂಡ ಹಾಗೆಯೇ. ವಿದ್ಯುತ್ ಮಂಡಲಗಳಲ್ಲಿ ಬಲ್ಬ್ ಇರ್ಬೋದು, ರೆಫ್ರಿಜಿರೇಟರ್ ಇರ್ಬೋದು, ಅಥವಾ ಮನೆಯಲ್ಲಿರುವಂಥ ವಿದ್ಯುತ್ ಉಪಕರಣಗಳನ್ನು ನಾವು ಪ್ಯಾರಲಲ್ ಕನೆಕ್ಷನನ್ನು ಮಾಡಿರ್ತೀವಿ. ಅಲ್ಲಿ ವಿದ್ಯುತ್ ಪ್ರವಾಹ ಪ್ರತಿಯೊಂದು ಉಪಕರಣಗಳು ಕೂಡ ಹಂಚಿಕೆ ಆಗ್ತಾ ಹೋಗುತ್ತೆ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಆದರೆ ವೋಲ್ಟೇಜ್ ಈಸ್ ಕಾನ್ಸ್ಟೆಂಟ್. ಸೊ ವೋಲ್ಟೇಜ್ ಈಸ್ ಕಾನ್ಸ್ಟೆಂಟ್, ದೇರ್ಫೋರ್ ವಿ ಹ್ಯಾವ್ ಟು ವೋಲ್ಟೇಜ್ ಕಾನ್ಸ್ಟೆಂಟ್ ಇರೋದ್ರಿಂದ ನಮ್ಮ ಮನೆಯ ವಿದ್ಯುತ್ ಸಾಧನಗಳನ್ನು ಸಮಾನಾಂತರ ಜೋಡಣೆಯಾಗಿ ಸಂಪರ್ಕಿಸಬೇಕಾಗುತ್ತೆ. ಒಂದು ವೇಳೆ ಸೀರೀಸ್ ಕನೆಕ್ಷನ್ ಆದರೆ ಅಲ್ಲಿ ವೋಲ್ಟೇಜ್ ಈಸ್ ವೇರೀಸ್ ಫ್ರಮ್ ರೆಸಿಸ್ಟೆನ್ಸ್ ಟು ರೆಸಿಸ್ಟೆನ್ಸ್. ಆದ್ದರಿಂದ ನಾವು ಮನೆಗಳಲ್ಲಿ ಉಪಯೋಗಿಸುವಂಥ ಎಲ್ಲ ವಿದ್ಯುತ್ ಸಲಕರಣೆ ಸಾಧನಗಳಿಗೆ ನಾವು ಸಮಾನಾಂತರ ಜೋಡಣೆಯನ್ನು ಮಾಡಿರ್ತೇವೆ. ಒಂದು ವೇಳೆ ಸರಣಿ ಜೋಡಣೆಯನ್ನು ಮಾಡಿದ್ರೆ ಒಂದೊಂದು ವಿದ್ಯುತ್ ಸಾಧನಗಳು ಕೂಡ
ವಿಭಿನ್ನವಾದ ವಿಭವಾಂತರವನ್ನು ಹೊಂದೋದ್ರಿಂದ ಅವು ಸರಿಯಾದ ರೀತಿ ಕಾರ್ಯನಿರ್ವಹಿಸುವುದಿಲ್ಲ. ಸೊ ಇಲ್ಲಿ ಗಮನಿಸಿ, ದ ಐ ಈಸ್ ಫ್ಲೋಯಿಂಗ್, ಐ ಈಸ್ ಡಿವೈಡ್ ಇಂಟು R1 R2 ಇಂಟು R3. ಸೊ ಇಲ್ಲಿ ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹ 3 ರೋಧಗಳಿಗೂ ಹಂಚಿಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ. ಈ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3. ದಟ್ ಈಸ್ I1 I2 I3 ಟೋಟಲ್ ಈಸ್ 4 ಆಂಪಿಯರ್